ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಯೂಟ್ಯೂಬ್ ಚಾನಲ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನೂ ಗೊತ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಆ್ಯಂಡ್ ನನ್ನ ಮೈಂಡಲ್ಲಿ ತುಂಬ ಓಡ್ತಾಯಿತ್ತು, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನನ್ನದೇ ಆದಂಥ ಚಾನಲ್ ಇರಬೇಕು, ನನ್ನ ಕ್ರಿಯೇಟಿವಿಟಿ, ನನ್ನ ಕಂಟೆಂಟೆಲ್ಲ ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಆಮೇಲೆ ಸುಮಾರು ಜನಕ್ಕೆ ಕೇಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಕೇಳ್ತಾ ಇದ್ದೆ, ಯೂಟ್ಯೂಬ್ ಸೆಟ್ ಆಗುತ್ತಾ ನನಗೆ, ಯೂಟ್ಯೂಬ್ ಚಾನಲ್ ಮಾಡಲಾ ಅಂತ. ಅವರೆಲ್ಲರಿಂದನೂ ನನಗೆ ಒಳ್ಳೆ ಒಪಿನಿಯನ್ನೇ ಬಂತು. ಎಲ್ಲರೂ ಪಾಸಿಟಿವ್ ರಿಪ್ಲೈ ಕೊಡ್ತಾಯಿದ್ರು, ಮಾಡು, ಚೆನ್ನಾಗಿ ಮಾಡ್ತೀಯಾ, ನಮ್ಮ ಜೊತೆ ಮಾತಾಡೋದು ಏನು ಮಾತಾಡ್ತೀಯಾ, ಯೂಟ್ಯೂಬಲ್ಲೂ ಮಾತಾಡು, ನಿಂದು ಡೈಲಿ ವ್ಲಾಗ್ಸ್ ಏನಿರುತ್ತೆ ಅಥವಾ ನೀನೆಲ್ಲರೂ ಆಚೆ ಹೋದಾಗ ಏನೇನು ಮಾಡ್ತೀಯ ಅದೆಲ್ಲ ಕಂಟೆಂಟ್ ಕೊಡು ಜನರಿಗೆ. ಅವರು ಇಷ್ಟ ಆದರೆ ಡೆಫಿನೆಟ್ಲಿ ಅವ್ರು ನಿನಗೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಂದೇನಾದ್ರು ನೆಗೆಟಿವ್ಸ್ ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದ್ರು ಅವ್ರು ನಿನ್ನನ್ನು ಕರೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದರು. ಈವನ್ ನನ್ನ ಅಮ್ಮ ಕೂಡ ಶಿ ವಾಸ್ ಟೆಲ್ಲಿಂಗ್ ಮೀ, ನೀನು ಮಾಡು, ಚೆನ್ನಾಗಿ ಮಾಡ್ತೀಯಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ಅಂತಿದ್ರು. ಯೂಶ್ವಲಿ ನಾನು ಈವನ್ ಇನ್ಸ್ಟಾಗ್ರಾಮ್ ಕೂಡ ನಾನು ಪಬ್ಲಿಕ್ ಮಾಡಿರಲಿಲ್ಲ, ಪ್ರೈವೇಟ್ ಮಾಡಿದ್ದೆ. ಇವತ್ತು ಬಸವ ಜಯಂತಿ ಬೇರೆ ಆಗಿರೋದ್ರಿಂದ ಆ್ಯಂಡ್ ಒಳ್ಳೆ ದಿನ ಬೇರೆ, ಇವತ್ತು ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಇವತ್ತಿಂದ ನಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನೂ ಸಿಗಲ್ಲ, ಬಟ್ ಡೆಫಿನೆಟ್ಲಿ ನಂದು ವೀಡಿಯೋಸು ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆವಾಗವಾಗ ಅಪ್ಡೇಟ್ಸ್ಗಳು ಕೊಡ್ತಾಯಿರ್ತೀನಿ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಮನೆ ಮಗಳು ಅಂದ್ಕೊಂಡು, ನಿಮ್ಮ ಅಕ್ಕ ಅಥವಾ ತಂಗಿ ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಸವ ಜಯಂತಿ ಅಂತ ಮನೆಯಲ್ಲಿ ಪೂಜೆ ಆಗಿದೆ. ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಹತ್ರ ಬೇಡ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಚೆ ಹೋಗ್ಬೇಕಿತ್ತು, ಆ್ಯಕ್ಚುಲಿ ಟೌನ್ಗೆ ಹೋಗ್ಬೇಕಿತ್ತು. ಈಗ ಟೈಮ್ ಬಂದು 2:45 ಆಗಿದೆ ಆಲ್ರೆಡಿ. ಇವನ್ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನಾಳೆ ಇಂಟರ್ನಲ್ಸ್ ಇದೆ ಕಾಲೇಜಲ್ಲಿ. ಇನ್ನು 1 ಮಾಡ್ಯೂಲ್ ಅಷ್ಟೇ ಮುಗಿಸಿರೋದು, ಸೊ ಅದು ಬೇರೆ ಕಂಪ್ಲೀಟ್ ಮಾಡಬೇಕು. ಪರ್ ಡೇ 2 ಇಂಟರ್ನಲ್ಸ್ ಇದೆ. ಆಚೆ ಹೋಗಬೇಕು. ಈಗ ಅಮ್ಮ ಮನೇಲಿಲ್ಲ, ಅಮ್ಮ ಫಂಕ್ಷನ್ಗೆ ಹೋಗಿದ್ದಾರೆ, ಗೃಹ ಪ್ರವೇಶ ಅಂತ. ಸೊ ನಾನು ಜಸ್ಟ್ ಈಗ ಪೂಜೆ ಮಾಡಿ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಈಗ ಬಂದೆ. ನೋಡಿ ನಮ್ಮ ಮನೆ ಸೋನು, ಸಾರಿ ಅವಳು ಕೊಳ್ಳಿ ಆ್ಯಕ್ಚುಲಿ, ಸೋನು ಎಲ್ಲೋ ರೂಮಲ್ಲಿ ಮಲಗಿದ್ದಾನೆ ಅನಿಸುತ್ತೆ. ನಮ್ಮ ಮನೆ ಇದು. ಪೂಜೆ ಎಲ್ಲ ಆಗಿದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಗೈಸ್. ನನ್ನ ಡೈಲಿ ರೊಟೀನ್ ಆ್ಯಕ್ಚುಲಿ ಫುಲ್ ಮಿನಿಮಲ್ ಆಗಿರುತ್ತೆ, ಅಷ್ಟೊಂದೆಲ್ಲ ಏನಿಲ್ಲ. ಕಾಲೇಜಿಂದ ಹೋಗು, ಮನೆಗೆ ಬಾ, ಡ್ಯಾನ್ಸ್ ಕ್ಲಾಸ್ಗೆ ಹೋಗು, ಮನೆಗೆ ಬಾ, ಓದ್ಕೋ, ಇಷ್ಟೇ ಆಗ್ತಿತ್ತು. ಈಗ ಲೈಫ್ಗೆ ಒಂದು ನ್ಯೂ ಚಾಪ್ಟರ್ ಆ್ಯಡ್ ಆಗಿದೆ, ತುಂಬ ಖುಷಿ ಆಗ್ತಾಯಿದೆ. ಈಗ ಆಲ್ರೆಡಿ ಟೈಮ್ 3:05 ಆಗಿದೆ, ನಾನು ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗೆ ತಿಂಡಿ ಕೂಡ ಲೇಟಾಗಿ ತಿಂದಿದ್ದಾಯಿತು. ಅಮ್ಮ ಈಗ ಫಂಕ್ಷನ್ಗೆ ಹೋಗಿದ್ದಾರೆ, ನಾನು ಆಗಲಿ ಹೇಳಿದ್ದೆ ಫಂಕ್ಷನ್ಗೆ ಹೋಗಿದ್ದಾರೆ. ವೈಟ್ ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ಈಗ ಅದ್ರ ಜೊತೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಕೂಡ ಇದೆ, ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಈಗ ವೈಟ್ ರೈಸ್ ಇದೆ, ವೈಟ್ ರೈಸ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಉಳುಡಿ ಇರಬೇಕು. ಆಮೇಲೆ ಇನ್ನೊಂದೇನೆಂದರೆ, ಯಾವುದೇ ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನೇ ಮಾಡಿದ್ರು ಅದು ಉಡುಬುಡಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಲಿಸ್ಕೊಂಡು ಬಿಸಿ ತಿಂದರೆ ಅದೇನಾಗುತ್ತೆ ಅಂದರೆ ಮುದ್ದೆ ಥರ ಆಗುತ್ತೆ. ಸೊ ನನಗೆ ಆ ಥರ ಇದ್ದರೆ ಇಷ್ಟ ಇಲ್ಲ. ರೈಸ್ನ ತಣ್ಣಗೆ ಮಾಡಿ ಆಮೇಲೆ ಅದ್ರದ್ದು ಗೊಜ್ಜನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಥರ ಇರುತ್ತೆ. ಈಗ ನಾನು ವೈಟ್ ರೈಸ್ ತಂದಿದ್ದೀನಿ. ಈ ವೈಟ್ ರೈಸ್ ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ತಣ್ಣಗಾದ್ಮೇಲೆ ಕಲಿಸ್ಕೊಂಡು ತಿನ್ನಿ. ಈಗ ಮಾವಿನಕಾಯಿ ಚಿತ್ರಾನ್ನ ಅನ್ನಕ್ಕೆ ವೈಟ್ ರೈಸ್ಗೆ ಕಲಿಸ್ಕೊಂಡು ಬಂದಿದ್ದೀನಿ. ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು. ಇದ್ರ ನೆಕ್ಸ್ಟ್ ಟೈಮ್ ಅಮ್ಮ ಏನಾದರೂ ಇದನ್ನು ಮಾಡಿದ್ರೆ ಇದ್ರ ರೆಸಿಪಿನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದ್ರದ್ದು ಟೇಸ್ಟ್ ನೋಡೋಣ.
ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಮುಂದೆ ಯಾವ ಫುಡ್ಡು ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟೇ ಚೆನ್ನಾಗಿದೆ. ಖಾರ, ಹುಳಿ, ಉಪ್ಪು, ಎವ್ರಿಥಿಂಗ್ ಎಲ್ಲ ಮಿನಿಮಲ್ ಆಗಿದೆ. ಹುಳಿ ಅಂತೂ ಜಾಸ್ತಿನೇ ಇದೆ ಸ್ವಲ್ಪ. ಹೇಳ್ಬೇಕಂದ್ರೆ ಹುಳಿ ಉಪ್ಪು ಖಾರ ತುಂಬ ತಿಂತೀನಿ ನಾನು, ನನಗೆ ತುಂಬ ಸೆಟ್ ಆಗುತ್ತೆ ಇದು, ತುಂಬ ಚೆನ್ನಾಗಿದೆ. ಬಂದರು ಫಂಕ್ಷನಿಂದ ಇಬ್ರು. ಹಾಯ್ ಮಾಡಮ್ಮ. ಸಾ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ ಆಂಟಿ. ಓಹೋ ಗೈಸ್ ನೋಡಿ ಗೈಸ್, ಪ್ಲೇನ್ ಕಿಸ್ ಎಲ್ಲ ಕೊಡ್ತಾ ಇದ್ದಾರೆ. ನನಗಿಂತ ಅವರಿಬ್ಬರೇ ಆ್ಯಕ್ಚುಲಿ ಬ್ಲಶ್ ಆಗ್ತಿದ್ದಾರೆ. ಹೆಂಗಿತ್ತು ಊಟ? ಆಯ್ತಾ? ಏನು ಕೊಟ್ರಿ ಗಿಫ್ಟು? 200 ರೂಪೀಸು. 200 ರೂಪೀಸ್ ಅಷ್ಟೇ. ಸೊ ನಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಆಂಟಿ. ಸಾಕು ಚುಮ್ಮಿ. ಆಂಟಿ ನಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೋಗ್ಲಿ ಬರುವಾಗ ವಿಡಿಯೋ ಮಾಡ್ಕೊಂಡು ಯಾಲೇ ಸಾಂಗ್ ಹಾಕ್ಬೇಕಾನೆ ಹಾಕೋಣ. ಈಗ ನೋಡಿ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಿಮ್ಮ ರೆಸ್ಪಾನ್ಸ್ ಏನಿದೆ? ವೆರಿ ಬೆಸ್ಟ್. ಅಷ್ಟೇನಾ? ಚೆನ್ನಾಗಿ ಮಾಡು, ಚೆನ್ನಾಗಿ ಬೆಳಿ, ಆಮೇಲೆ ನಮ್ಮನ್ನು ಬೆಳೆಸೋ ಜೊತೆಲಿ. ಅಮ್ಮ ಹಾಯ್, ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಏನು ಹೇಳ್ತೀಯಾ ಹೇಳು? ಹೊಸ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಲಿ. 200 ರೂಪಾಯಿ ಕೊಟ್ಟಿತ್ತು, ಒಂದು ಮುಯಿಗೆ ಇದು ಕೊಟ್ಟಿದ್ದಾರೆ. ಮೊಡ್ಲಕ್ಕಿ ಹೊಟ್ಟೆ ತುಂಬ ಊಟ ಮಾಡ್ದು ತಿನ್ಕೊಂಡು ಬರ್ತಾ ಇದ್ದೀನಿ. ಏನು ತಿಂದೇ ಇಲ್ಲ. ಏಕೆ? ಏನು ತಿಂದೇ ಇಲ್ಲ. ಏಕೆ? ಯಾಕಮ್ಮ? ಬರೀ ನೀರು ಕುಡಿತ ಅಷ್ಟೇ. ಹೆಂಗಿದ್ರು ಅನ್ನ ಮಾಡಿದ್ಯಾ? ಮಾವಿನಕಾಯಿ ಬಜ್ಜಿ. ತಾಯಿ ಎಷ್ಟು ಚೆನ್ನಾಗೈತೆ ನೋಡಿ ಮುಮ್ಮ ಮುಖ ಕಾಣಿಸ್ತಾ ಇಲ್ಲ, ಬಗ್ಗಿಸ್ಬೇಕು. ಬ್ಯೂಟಿ ಬ್ಯೂಟಿ ಬ್ಯೂಟಿ. ಬ್ಲೂ ಸ್ಯಾರಿಲಿ ಫುಲ್ ಮಿಂಚ್ತಾ ಇದ್ದಾರೆ ಅಮ್ಮವರು. ಮಲ್ಲಿಗೆ ಹೂ ಮುಟ್ಕೊಂಡು ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದಿದ್ದಾರೆ. ನಾನು ಆಚೆ ಏನು ಹೋಗಿ ಮಾಡ್ತೀರಾ? ಈ ಬಿಸಿಲಲ್ಲೇ ಫಂಕ್ಷನ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ನನಗಿಂತ ಯೂಟ್ಯೂಬರ್ ನಮ್ಮಮ್ಮ ಆಗಬೇಕಿತ್ತು. ನಾನು ನನ್ನ ಬದಲು ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಾರೆ ಆ್ಯಕ್ಚುಲಿ. ನಮ್ಮ ಆಂಟಿ ಇವರು. ಆಂಟಿ ಅಲ್ಲ, ಓ ಗೀತಾ. ಇವ್ರು ಆ್ಯಕ್ಚುಲಿ ತುಂಬ ದೊಡ್ಡವ್ರು ನನಗಿಂತ, ಆದರೆ ಇವ್ರಿಗೆ ಆಂಟಿ ಅಂತ ಕರಿಬಾರ್ದಂತೆ, ಅಕ್ಕ ಅನ್ಬೇಕಂತೆ. ಅಕ್ಕನೂ ಬೇಡ, ಗೀತಾ ಹೋಗೆ ಬಾರೆ ಅಂತ ಕರಿಬೇಕಂತೆ. ಸೊ ನನಗೂ ಸಿಕ್ಕಿದೆ ಚಾನ್ಸು, ಅದನ್ನು ಕರ್ಕೊತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಹಾಯ್ ಮಾಡಿ. ಆಯ್ತು. ಹೆಂಗಿತ್ತು ಊಟ ಅಮ್ಮ? ಸೂಪರ್ ಆಗಿತ್ತು. ಊಟ ಮಾಡಿಕೊಂಡು ಬಂದು ಏನೇನು ಮಾಡಿದರು? ಅನ್ನ, ಸಾಂಬಾರು, ಬಾತು, ಪಲ್ಯ 3 ಥರ. ಇವರು ನೋಡಿ ಗೃಹಪ್ರವೇಶದ ಊಟ ತಿನ್ಕೊಂಡು ಬಂದಿದ್ದಾರೆ. ನನಗೆ ಇಲ್ಲಿ ಬರಲಿಲ್ಲ. ಮಾವಿನಕಾಯಿ ಚಿತ್ರಾನ್ನದ ಊಟ ಹಾಕಿದ್ದಾರೆ ನನಗೆ. ನಾನೇ ಕಲ್ಸ್ಕೋಬೇಕು, ನಾನೇ ತಿನ್ನಬೇಕು. ನೋಡಿ ಈಗ ಈ ಥರ ಆಗಿದೆ ಪರಿಸ್ಥಿತಿ. ಎಲ್ಲ ಕೆಲಸ ನಾವೇ ಮಾಡಿ ಮಾಡಿ ಸಾಕಾಗೋಗಿದೆ. ನಮ್ಮ ತಂಗಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇವರು ನಮ್ಮ ಮನೆ ಮೇಲಿದ್ದಾರೆ ಆಯಿತಾ. ನನ್ನ ಸ್ವಂತ ಚಿಕ್ಕಮ್ಮನಿಗಿಂತ ಹೆಚ್ಚಾಗಿ ಇದ್ದಾರೆ ನನಗೆ. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿತ್ತು ಅಂತ ಇದ್ದೆ, ಅವಾಗಿಂದ ಬರೋದು ಕಾಯ್ತಾ ಇದ್ದೆ. ಸೊ ಬ್ಲೂ ಸ್ಯಾರಿ ಹಾಕಿದ್ದು ಅಮ್ಮ, ಇವರು ನಮ್ಮ ಮನೆ ಮೇಲ್ಗಡೆ ಆಂಟಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನಿಮಗೆ ನಾನು ಮಾಡುವಂಥ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಮನೆ ಮಗಳನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.